ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ಆ ಒಂದು ಟೈಟಲಲ್ಲಿ ಈ ಒಂದು ಕಾರ್ಯಕ್ರಮ. ಹಾಗೂ ಮಲೆಯೂರು ಗುರುಸ್ವಾಮಿ, ಸೋಮಯ್ಯ ಮಲೆಯೂರು, ನಂತರ ನಾನು ಸಿದ್ದಸ್ವಾಮಿ ಲೇಖಕ, ಪ್ರೊಫೆಸರ್ ಮಹೇಶ್ಚಂದ್ರ ಗುರು ಅವರು ಆಗಮಿಸಿದ್ದಾರೆ. ಹಾಗೆ ಮಾಜಿ ಮೇಯರಾದ ಎರಡು ಒಳ್ಳೆಯ ಧರ್ಮಗಳು, ಒಂದು ಪ್ರಕೃತಿ ಧರ್ಮ, ಇನ್ನೊಂದು ಸಂವಿಧಾನ ಧರ್ಮ. ಯಾವುದೇ ರೀತಿ ತಾರತಮ್ಯ ಮಾಡದೆ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ತಕ್ಕಂತಹ, ಅನ್ಯಾಯದ ವಿರುದ್ಧ ವಾಯ್ಸ್ ಮಾಡ್ತಕ್ಕಂತಹ ಕಾಲ ಇವತ್ತು ನಮ್ಮ ಮುಂದಿದೆ. ಪ್ರಕೃತಿ ಧರ್ಮ, ಭೂಮಿ ತಾಯಿ ಪ್ರಕೃತಿ ಎಲ್ಲರನ್ನೂ ಕೂಡ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಸರಿ ಸಮಾನವಾಗಿ ಕಾಣ್ತಕ್ಕಂಥ ಮಹಾನ್ ಶಕ್ತಿಗಳು, ಜಗತ್ತನ್ನೇ ಆಳ್ತಕ್ಕಂಥ ಮಹಾಶಕ್ತಿಗಳು. ಸಂವಿಧಾನ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂದಿದೆ. ಆ ಸಂವಿಧಾನ ಹಿಂದೆ ಇದ್ದಂತಹ ಮನು ಸಂವಿಧಾನವನ್ನು ರದ್ದುಗೊಳಿಸಿ ಮಾನವ ಸಂವಿಧಾನ, ಜೀವಪರ ಸಂವಿಧಾನ, ಪ್ರಕೃತಿ ಸಂವಿಧಾನ, ಸಾಮಾಜಿಕ ನ್ಯಾಯಪರ ಸಂವಿಧಾನವನ್ನು ನಾವು ಹೊಂದಿದ್ದೇವೆ. ಅದನ್ನ ಕೊಟ್ಟವರು ಬಾಬಾ ಸಾಹೇಬರು ಅಂತ ತಮಗೆಲ್ಲ ಗೊತ್ತಿದೆ. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ, ಸಾಮಾಜಿಕ ನ್ಯಾಯಪರ ಕಾಳಜಿಯ ಕೊರತೆಯಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ಸಮಾನತೆಯನ್ನು ಕಡೆಗಣಿಸಲಾಗಿದೆ. ಯಾವ ಪಕ್ಷಗಳೂ ಹೊರತಾಗಿಲ್ಲ, ಎಲ್ಲವೂ ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ಸಮಾನತೆಯನ್ನು ಉದ್ದೇಶಪೂರ್ವಕವಾಗಿ ನಿರಾಕರಿಸಿವೆ. BP ಮಂಡಲ್ ಆಯೋಗವನ್ನು ರಚಿಸಿದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ, ಅದನ್ನು ಜಾರಿಗೆ ತಂದವರು 2ನೇ ಅಂಬೇಡ್ಕರ್ ಅಂತಕ್ಕಂಥ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ VP ಸಿಂಗ್ ಅವರು, ಮಾಜಿ ಪ್ರಧಾನಿಯವರು. ನಮ್ಮ ಕರ್ನಾಟಕ ಮಟ್ಟಿಗೆ ಹೇಳ್ಬೇಕಂದ್ರೆ VP ಸಿಂಗ್ ನಂತರದಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಪರ ರಾಜಕಾರಣವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಅನೇಕ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದಾವೆ. ಆದರೆ ಇಡೀ ಸಮಾಜ, ಶೋಷಿತ ಸಮಾಜ, ಬಹುಜನ್ ಸಮಾಜ ಅವ್ರ ಹಿಂದೆ ಇದೆ. ಹಾಗಾಗಿ ಅವರು ಕಾಂತರಾಜ್ ಆಯೋಗದ ವರದಿ ಮೊನ್ನೆ ಮಂಡನೆ ಆಗಿದೆ. ಅದು ಜಯಪ್ರಕಾಶ್ ಹೆಗ್ಡೆ ಅವ್ರ ಮೂಲಕ ಬಂದಿದೆ. ಕಾಂತರಾಜ್ ಆಯೋಗದ ವರದಿ ವಸ್ತುನಿಷ್ಠವಾಗಿದ್ದು, ವೈಜ್ಞಾನಿಕವಾಗಿದ್ದು, ಸಾಮಾಜಿಕ ನ್ಯಾಯಪರ ಕಾಳಜಿಗೆ ಹೆಸರಾಗಿದ್ದು, ಸಮಾಜದ ಎಲ್ಲ ದುರ್ಬಲರಿಗೆ ಬದುಕು ಸಿಕ್ಕಬೇಕು ಅಂತಕ್ಕಂಥ ಸದಾಶಯದಿಂದ ಕಾಂತರಾಜ್ ಆಯೋಗ ವರದಿ ಸಲ್ಲಿಸಿದೆ. ಮೊನ್ನೆ ಜಯಪ್ರಕಾಶ್ ಹೆಗ್ಡೆ ಅವರು ಸ್ವಲ್ಪ ಕಾಲ ಅವರು ಇದ್ದರು ಆಯೋಗದ ಅಧ್ಯಕ್ಷರಾಗಿ ತಾತ್ಕಾಲಿಕವಾಗಿ. ಅವರು ಕೂಡ ಸರ್ಕಾರಕ್ಕೆ ಮೊನ್ನೆ ಮಂಡನೆ ಮಾಡಿದ್ದಾರೆ. ಇವತ್ತು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಈ ಆಯೋಗದ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ. ಇವರೇನು ವಿಜ್ಞಾನಿಗಳ, ಸಂವಿಧಾನ ತಜ್ಞರ, ಮಹಾನ್ ಮಾನವತಾವಾದಿಗಳ, ಪಕ್ಕ ಜಾತಿವಾದಿಗಳು? ಇವ್ರ ಸರ್ಟಿಫಿಕೇಟ್ ಸಿದ್ದರಾಮಯ್ಯವ್ರಿಗೆ ಯಾಕೆ ಬೇಕು, ನಮ್ಗೆ ಯಾಕೆ ಬೇಕು? ಆಮೇಲೆ ವ್ಯವಸ್ಥಿತವಾಗಿದ್ದ ಸಮಯ 160 ಕೋಟಿ ಖರ್ಚು ಮಾಡಿದ್ದಾರೆ. 5 ವರ್ಷಕ್ಕಿಂತ ಹೆಚ್ಚಿಗೆ ಕಾಲ ಸಮಯ ತಗೊಂಡಿದ್ದಾರೆ. ಭಾಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆಮೇಲೆ ನಾವು ಸುಳ್ಳು ಹೇಳ್ಬೋದು, ಕಂಪ್ಯೂಟರ್ ಸುಳ್ಳು ಹೇಳೋಕ್ಕಿಲ್ಲ, ಯಂತ್ರ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ. ಹಾಗಾಗಿ ಇದು ಜೀವಪರ ಆಯೋಗ ವರದಿ, ಸಾಮಾಜಿಕ ನ್ಯಾಯಪರ ಆಯೋಗದ ವರದಿ, ಪ್ರಕೃತಿಪರ ಆಯೋಗದ ವರದಿ. ನಮ್ಮಲ್ಲಿ ನೋಡಿ, ಲಾಸ್ಟ್ ಟೈಮ್ ಪುರುಷೋತ್ತಮ ಅವ್ರು ಹೇಳಿದ್ರು, ಇಡೀ ಇಂಡಿಯಾದಲ್ಲೇ ಬೇಕು ಜಾತಿ ಗಣತಿ, ಎಲ್ಲ ರಾಜ್ಯಗಳಲ್ಲೂ ಇದು ಕಡ್ಡಾಯವಾಗಿ ಬರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಾಮಾಜಿಕವಾಗಿ ಶೋಷಣೆಗೊಳಗಾಗಿರ್ತಕ್ಕಂಥ ಜನವರ್ಗಗಳಿಗೆ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಅವರು. ಈಗ ಮೊನ್ನೆ ಕೊಟ್ಟ ಮೇಲೆ ಶಿವಶಂಕರಪ್ಪನವರು ಖ್ಯಾತ ತೆಗಿತಾರೆ, MB ಪಾಟೀಲ್ ಖ್ಯಾತ ತೆಗಿತಾರೆ, ಇನ್ಯಾರ್ಯಾರೋ ಖ್ಯಾತ ತೆಗಿತಾರೆ. ತಪ್ಪು ಇದು. ಭಾರತದಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು 3 ಪ್ರಬಲ ಜನಾಂಗಗಳು ಆಡಳಿತವನ್ನು, ಆರ್ಥಿಕತೆಯನ್ನು, ಶಿಕ್ಷಣವನ್ನು, ರಾಜಕಾರಣವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವರು ಮನು ಸಂವಿಧಾನದ ಮಹಾಫಲಾನುಭವಿಗಳು. ಅಂತೆಯೇ ಈಗ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬಂದಾಗ ಬ್ರಾಹ್ಮಣರು, ಲಿಂಗಾಯತರು ಮತ್ತು ಒಕ್ಕಲಿಗರು ಇವರು ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನ ತನಕ ಎಲ್ಲ ರೀತಿಯ ರಾಜ್ಯಾಧಿಕಾರವನ್ನು, ಆರ್ಥಿಕ ಸಂಪತ್ತನ್ನು, ಎಲ್ಲ ಅನುಕೂಲತೆಗಳನ್ನ
ಏಕಸ್ವಾಮ್ಯ ಹೊಂದ್ಬಿಟ್ಟಿದ್ದಾರೆ, ಅವುಗಳ ಮೇಲೆ ಮನಾಪಲಿ ಆಗ್ಬಿಟ್ಟಿದೆ. ನಾವು ಸಂವಿಧಾನ ನಂಬಿರೋರು. ಸಂವಿಧಾನ ಮನಾಪಲಿಗೆ ಅವಕಾಶ ಕೊಡಲ್ಲ, ಸಮಾನತೆಗೆ ಅವಕಾಶ ಕೊಡುತ್ತೆ, ಸಾಮಾಜಿಕ ನ್ಯಾಯಕ್ಕೆ ಅವಕಾಶ ಕೊಡುತ್ತೆ. ಹಾಗಾಗಿ ನಾವು ಏನು ಮನವಿ ಮಾಡ್ಕೊತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಪ್ರತಿಯೊಂದು ಜನಾಂಗಕ್ಕೂ ಹಕ್ಕಿದೆ, ಬದುಕುವ ಹಕ್ಕು. ಪ್ರತಿಯೊಂದು ಜನಾಂಗಕ್ಕೂ ಶಿಕ್ಷಣ ಬೇಕು, ಪ್ರತಿಯೊಂದು ಜನಾಂಗಕ್ಕೂ ರಾಜ್ಯಾಧಿಕಾರ ಬೇಕು, ಪ್ರತಿಯೊಂದು ಜನಾಂಗಕ್ಕೂ ಆರ್ಥಿಕ ಸಂಪತ್ತು ಬೇಕು. ಯಾರೂ ಬಡವರಾಗೆ ಬದುಕಬಾರ್ದು, ಬಡವರಾಗೆ ಸಾಯಬಾರ್ದು ಸರ್. ಇದು ನಮ್ಮ ಫಿಲಾಸಫಿ. ಬ್ರಾಹ್ಮಣರಿಂದ ಆದಿವಾಸಿಗಳ ತನಕ ಎಲ್ಲ ಜನಾಂಗಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟರೆ ಎಲ್ಲರೂ ಭೂಮಿ ಮೇಲೆ ನಡೆದಾಡ್ಬೋದು, ಸುರಕ್ಷಿತವಾಗಿ ಬದುಕ್ಬೋದು. ಇದು ನಮ್ಮದು ಮಾನವೀಯತೆಯನ್ನು ಆಧರಿಸಿರ್ತಕ್ಕಂಥ ವಾದ. ಈ ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯವಸ್ಥಿತವಾಗಿಲ್ಲ, ಸರಿಯಾಗಿಲ್ಲ ಅಂತ ಈಗ ಖ್ಯಾತೆ ತೆಗಿತಾರಲ್ಲ, ಅವ್ರದ್ದು ಜಾತೀಯತೆಯನ್ನು ಆಧರಿಸಿರ್ತಕ್ಕಂಥ ವಾದ. ಅದು ಪೊಳ್ಳುವಾದ, ಬಿದ್ದೋಗ್ತಕ್ಕಂಥ ವಾದ. ನಾವು ಸಂವಿಧಾನ, ಪ್ರಕೃತಿ ಇದನ್ನು ಆಧರಿಸಿರ್ತಕ್ಕಂಥ ವಾದ ನಾವು ಮಂಡಿಸ್ತಾ ಇದ್ದೀವಿ. ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀವಿ, ನೀವು ಬಂದ ಮೇಲೇ ಈ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಕಾಂತರಾಜು ನೇತೃತ್ವದಲ್ಲಿ. ಆಮೇಲೆ ನೀವು ಬಿದ್ದೋದ್ಮೇಲೆ ನಮ್ಮ ಈ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಚಾಲನೆ ಸಿಕ್ಕಲಿಲ್ಲ. ಆ ವರದಿ ಕಡೆ ಅವರು ಮುಖ ಮಾಡಿಲ್ಲ. ಯಾಕಂದರೆ BJPಯವರು ಜಾತ್ಯತೀತ ಜನತಾದಳು ಪಕ್ಕಾ ಡೆಡ್ಲಿ ಕಾಂಬಿನೇಷನ್ನು. ಒಂದು ಕೋಮುವಾದಿ, ಇನ್ನೊಂದು ಜಾತಿವಾದಿ. ಈ ಡೆಡ್ಲಿ ಕಾಂಬಿನೇಷನ್ನು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿ ಇಲ್ಲ, ಅಡ್ಡಗಲ್ಲು. ಈಗಲೂ ನಾವು ಹೇಳ್ತಾ ಇದ್ದೀವಿ, ನಾವು ನಿಮಗೆ ಸವಾಲಾಗ್ತಾ ಇಲ್ಲ. ಅಕ್ಸೆಪ್ಟ್ ಲಾ ಆಫ್ ನೇಚರ್, ಅಕ್ಸೆಪ್ಟ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಿವ್ ಪ್ರಾಪರ್ಲಿ. ಇದೇ ನಮ್ಮ ಎಚ್ಚರಿಕೆ. ಮೇಲ್ವರ್ಗದ ಪ್ರಭುತ್ವ ಅಂತ ಏನು ಹೇಳ್ತಾರೆ, ಜಾತಿ ಪ್ರಭುತ್ವ ಅಂತ ಏನು ಹೇಳ್ತಾರೆ, ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಿದ್ವಿ. ಇದುವರೆಗೂ ಕೂಡ ಸಾಕಷ್ಟು ವಿಚಾರವನ್ನು ಪ್ರೊಫೆಸರ್ ಮಹೇಶ್ ಚಂದ್ರ ಅವರು ಮಂಡಿಸಿದ್ದಾರೆ. ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾವು ಯಾವಾಗಲೂ ಕೂಡ ಒಂದು ವೇದಿಕೆಯನ್ನು ಹಂಚ್ಕೊಂತೀವಿ ಅಂತ ಹೇಳಿದ್ರೆ ಅದು ಇತಿಹಾಸ ಪೂರ್ವಕವಾಗಿ ಮತ್ತು ಸತ್ಯಕ್ಕೆ ಹತ್ತಿರವಾಗಿ ಮತ್ತು ಯಾರು ಪ್ರಾಬಲ್ಯವಾಗಿ ಇಲ್ಲಿ ತನಕ ಒಂದು ರಾಜಕೀಯ ಶಕ್ತಿಯಿಂದ ಹಿಡಿದು ಆರ್ಥಿಕ ಶಕ್ತಿ, ಶಿಕ್ಷಣ ಶಕ್ತಿ ಪ್ರತಿಯೊಂದನ್ನು ಕೂಡ 30-25% ಇರತಕ್ಕಂಥ ಜನಸಂಖ್ಯೆ ಇದನ್ನು ಅನುಭವಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ನೋಡ್ಕೊಂಡೇ ಕೂತಿದ್ದೀವಿ. ನಾವೆಲ್ಲರೂ ಕೂಡ ಇದನ್ನೇ ಒಂದು ವರದಿಯ ವಿಚಾರವಾಗಿರ್ತಕ್ಕಂಥ ಸ್ಪಷ್ಟ. ಇದು ಮಾಡಿರ್ತಕ್ಕಂಥದ್ದು ಸತ್ಯ. ನಾವು ಜಾರಿ ಯಾಕೆ ಆಗಬೇಕು ಅಂತ ಕೇಳ್ತಿದ್ದೀವಿ ಅಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಭಾಳಷ್ಟು ಅನಿವಾರ್ಯತೆ ಮತ್ತು ಸಂದರ್ಭನೂ ಕೂಡ ಭಾಳ ಸೂಕ್ತವಾಗಿರ್ತಕ್ಕಂಥ ಸಮಯ. ನಾವು ಕಾಂತರಾಜು ವರದಿಯನ್ನು ಯಾತಕ್ಕೆ ಜಾರಿ ಮಾಡಬೇಕು, ಜನರು ಜಾಗೃತಿ ಆಗಿದಾರ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಯಾಕೆಂದರೆ ನಿಮಗೆಲ್ಲರೂ ಕೂಡ ಮತದಾನದ ಹಕ್ಕಿದೆ, ನಿಮಗೆ ಅಧಿಕಾರವನ್ನು ನೀವು ಅನುಭವಿಸಿಲ್ಲ. ಮತವನ್ನು ಬಹುಸಂಖ್ಯಾತರಿಗೆ ಕೊಟ್ಟು ಗುಲಾಮರಾಗಿ ಬದುಕ್ತಾ ಇದ್ದೀರೋ ಹೊರತು ಸ್ವಾಭಿಮಾನವಾಗಿ ನೀವು ಬದುಕ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಆದರೆ ಈ ಕಾಂತರಾಜು ವರದಿ ಜಾರಿ ಆದಮೇಲೆ ನಿಮಗೆ ಸ್ವಾಭಿಮಾನದ ಬದುಕು ಸಿಗ್ತದೆ. ನಿಮಗೆ ಒಂದು ಸಂವಿಧಾನಬದ್ಧವಾದಂಥ ಹಕ್ಕು ನಿಮ್ಮೆಲ್ಲರಿಗೂ ಕೂಡ ಲಭಿಸ್ತದೆ ಅಂತಕ್ಕಂಥ ಆಸೆ ನಮ್ಮದಾಗಿದೆ. ಸ್ವಾವಲಂಬನೆ ಕುಟುಂಬ ನಮ್ಮದು. ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಶಿಕ್ಷಣ ಸಮಾನತೆ, ರಾಜಕೀಯ ಸಮಾನತೆ. ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯನಿಲ್ಲದೆ ಬದುಕ್ತಾ ಇರ್ತಕ್ಕಂಥ ಭಾಳಷ್ಟು ಜನರನ್ನು ನಾವು ಕಾಣ್ತಿದ್ದೀವಿ ನಮ್ಮ ಕಣ್ಣು ಮುಂದೆ. ಎಷ್ಟೋ ಜನ ನನಗೆ ಹೇಳಿದರೆ, ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗದಿರ್ತಕ್ಕಂಥ ಕುಟುಂಬ ಇದೆ, ಸಣ್ಣ ಸಣ್ಣ ಸಮುದಾಯ ಇದೆ. ಒಂದು P1 ಕೂಡ ಆಗದಿರ್ತಕ್ಕಂಥ ಸಮುದಾಯ ಕೂಡ ಇದೆ. ಇದು ಸಾಮಾಜಿಕ ಸಮಾನತೆ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯನಾ ಅದನ್ನು? ಅಂದರೆ ಈ ವರದಿ ಮೂಲಕ ಪ್ರತಿಯೊಂದು ಸಮಾಜಕ್ಕೂ ಕೂಡ ನ್ಯಾಯ ಸಿಗಲಿ ಅಂತಕ್ಕಂಥದ್ದೇ ನಮ್ಮ ಆಶಯ, ನಮ್ಮ ಹೋರಾಟ, ನಮ್ಮ ಮಾತು. ಆದಾಗ್ಯೂ ಕೂಡ ಜಾತಿಯ ಹೆಸರಿನಲ್ಲಿ ಸುಳ್ಳ ಸರ್ಟಿಫಿಕೇಟ್ ತಗೊಳ್ತಕ್ಕಂಥದ್ದನ್ನು ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅತಿ ಹೆಚ್ಚು, ಅದರಲ್ಲಿ ಕರ್ನಾಟಕ ರಾಜ್ಯ. ಸುಳ್ಳು ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು ಎಲ್ಲ ಜಾತಿಯವರು ಕೂಡ ಕೆಲವು ಪಡ್ಕೊಂಡಿದ್ದಾರೆ. ಇವತ್ತು ಶೋಷಿತರ ಹೆಸರನ್ನ ಹೇಳಿ, ದಲಿತರ ಹೆಸರು ಹೇಳಿ, SC/ST ಹೆಸರನ್ನ ಹೇಳಿ ಸುಳ್ಳು ಸರ್ಟಿಫಿಕೇಟ್ನಲ್ಲಿ ತರಕ್ಕಂಥ ದೊಡ್ಡ ದೊಡ್ಡ ಹುದ್ದೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಈ ರಾಜ್ಯದಲ್ಲಿ ಸಾಬೀತಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಬೇರೆ ಇತರ ರಾಜ್ಯದಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಇದೂ ಬದಲಾವಣೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ. ಮತ್ತು ಈ ಮೀಸಲಾತಿ ಕ್ಷೇತ್ರಗಳು ಸ್ವಲ್ಪ ಬದಲಾವಣೆ ಆಗಬೇಕು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನಸಂಖ್ಯೆ ಬಹುಸಂಖ್ಯಾತವಾಗಿರ್ತಕ್ಕಂಥ ಜನದಲ್ಲಿ ಮೀಸಲಾತಿ ಇರಬೇಕು, ಬಹುಸಂಖ್ಯಾತ ಇರಬೇಕು.
ನಮ್ಮನ್ನಲ್ಲಿ 30% ಇಟ್ಟು 70% ಬೇರೆ ಇದ್ದಂಥ ಸಂದರ್ಭದಲ್ಲಿ ಅದು ನಿಜಕ್ಕೂ ಕೂಡ ಮೀಸಲಾತಿ ಕ್ಷೇತ್ರಕ್ಕೆ ಬೆಲೆ ಇರೋದಿಲ್ಲ. ನಾವು ಇವತ್ತು ಗುಲಾಮರಾಗಿ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಎಲ್ಲಿ 70% ಕ್ರೋಢೀಕರಿಸಿ ನಮಗೆ ಮೀಸಲಾತಿ ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಗ್ರಾಮ ಪಂಚಾಯತ್ ಇರಲಿ, ಪಾರ್ಲಿಮೆಂಟ್ ಇರಲಿ, ಅಸೆಂಬ್ಲಿ ಇರಲಿ, ಇದು ಆಗಬೇಕಾಗಿರ್ತಕ್ಕಂಥದ್ದು ಕೂಡ ನನ್ನ ಹಕ್ಕೊತ್ತಾಯ. ಇವತ್ತು ಇದು ಆಗಲೇಬೇಕು, ಇದು ಕೂಡಲೇ ಚುನಾವಣೆ ಮುಂಚಿತವಾಗಿ. ಮತ್ತು ಜನರು ಸಂವಿಧಾನ ಜಾರಿಯಾದ ತಾಳಿಂದನೂ ಕೂಡ ಇವತ್ತನಕನೂ ಕೂಡ ಈ ಸಾಮಾಜಿಕ ಸಮಾನತೆ ಅಂತಕ್ಕಂಥದ್ದನ್ನು ಭಾಳ ನಮಗೆ ನೋವಿನಿಂದ ಹೇಳ್ಕೋಬೇಕಾಗಿರತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದೃಷ್ಟಿಕೋನದಲ್ಲಿ ಈ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟರಂದರೆ ಸ್ವತಃ ಅವರ ಸ್ವತಃ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಈ ದೇಶಕ್ಕೆ. ಇವತ್ತು ಕೂಡ ಸಂವಿಧಾನ ಜಾರಿಯಾಗಿಲ್ಲ ಅಂಥೇಳಿ ನಾವೆಲ್ಲರೂ ಕೂಡ ಸಂವಿಧಾನ ಜಾಗೃತಿ ಕಾರ್ಯಕ್ರಮನ ರೂಪಿಸ್ಕೊಂಡಿದ್ದೀವಿ. ಈಗ ಸಂವಿಧಾನದ ಜಾಗೃತಿ ಕಾರ್ಯಕ್ರಮದ ಮೂಲಕ ಎಚ್ಚರವನ್ನು ಗೊಳಿಸ್ತಾ ಇದ್ದೀವಿ. ಆದಾಗ್ಯೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಕೂಡ ಸಂವಿಧಾನ ಓದುವಂತಕ್ಕಂಥದ್ದಿಲ್ಲ. ಸಂವಿಧಾನ ಪೀಠಿಕೆಯನ್ನು 70% ಸಂವಿಧಾನ ಪೀಠಿಕೆಯನ್ನು ಖಾಸಗಿ ಸಂಸ್ಥೆ ಇವತ್ತು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು, ಅನುಸರಿಸ್ತಾ ಇಲ್ಲ. ಇದನ್ನು ನಮ್ಮ ಎಸ್ ಸಿ ಮಾದೇವಪ್ಪನವರು ಯಾವ ಉದ್ದೇಶವನ್ನು ನೀವು ಇಟ್ಕೊಂಡು ಮಾಡಿದ್ರಿ, ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ಸೆಳೆದು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಈ ಸಂವಿಧಾನ ಓದು ಮತ್ತು ಈ ಜಾಗೃತಿ ಕಾರ್ಯಕ್ರಮ ನೀವೇನು ಮಾಡ್ತಾ ಇದ್ದೀರಿ ಇದು ಅರ್ಥಪೂರ್ಣ ಇರಬೇಕು. ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಗುರಿಗೆ ಅದು ಬೆಲೆ ಇರಬೇಕು. ಸಂವಿಧಾನ ಪೀಠಕ್ಕೆ ಕಡ್ಡಾಯವಾಗಿ ಓದಬೇಕು ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಮತ್ತು ಖಾಸಗಿ ಶಾಲೆಗಳು ಕೂಡ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳುವಂಥ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಆದಾಗ್ಯೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ಬಗ್ಗೆ ಯಾರೇ ಚರ್ಚೆ ನಡೀತಾ ಇದೆ. ಅಸೆಂಬ್ಲಿಲೂ ಕೂಡ ಸನ್ಮಾನ್ಯ ಜಿ ಟಿ ದೇವೇಗೌಡರು ಕೂಡ ಅದರ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಅವರ ಪರವಾಗಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳಗೊಂಡಂತೆ ಜಿ ಟಿ ದೇವೇಗೌಡರ ಫಾಲೋವರ್ಸ್ ಇವತ್ತು ತಿರುಚುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಗುಲಾಮ್ಗಿರಿಯನ್ನು ಒಪ್ಕೊಳ್ತಕ್ಕಂಥದ್ದು ನಾನು ಮನಸ್ಥಿತಿ. ಅದು ಗುಲಾಮ್ಗಿರಿ. ಆತನೇ ಬಹಿರಂಗವಾಗಿ ಎಲ್ಲಿ ಮಾತಾಡಿರೋದು, ವಿಧಾನಸಭೆ ಅಸೆಂಬ್ಲಿಯಲ್ಲಿ ಮಾತಾಡಿರತಕ್ಕಂಥದ್ದು. ಅಂದರೆ 2 ಲಕ್ಷ ಕೋಟಿ ಬಡ್ಜೆಟ್ ಇರತಕ್ಕಂಥ ಸಹಕಾರಿ ಸಂಸ್ಥೆಯನ್ನು ಒಂದು ಮೇಲ್ವರ್ಗ ಇವತ್ತು ತನಕ ಬಿಟ್ಟು ಕೊಡದೆ ದೇವೇಗೌಡ ಕುಟುಂಬ, ದೇವೇಗೌಡ ಕುಟುಂಬ ಅಂದರೆ ಜಿ ಟಿ ದೇವೇಗೌಡರು ಹೆಂಡತಿ, ಮಗ, ಸೊಸೆ ಇವರೆಲ್ಲರೂ ಕೂಡ ಅದನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ಅದನ್ನು ಹಂಗಾರೆ ಇದರಲ್ಲಿ ಸಹಕಾರಿ ಕ್ಷೇತ್ರದ ಮೀಸಲಾತಿ ಬೇಡವಾ? ಬಿಟ್ಕೊಟ್ಬಿಟ್ಟು ಬನ್ನಿರಿ. ನಿಮಗೆ ಇನ್ನೆಲ್ಲಿ ಗಂಟೆ ಇರ್ತೀರಿ? ಸಾಯೋ ತನಕ ಅಪ್ಪ ಹಾಕೋದು ಹಾಲದ ಮರನ? ಕುಟುಂಬ ರಾಜಕಾರಣ ಬಿಡ್ರಿ. ನಾನು ಎಲ್ರಿಗೂ ಹೇಳ್ತೀನಿ ಇದನ್ನು, ಕುಟುಂಬ ರಾಜಕಾರಣ ಫಸ್ಟ್ ಬಿಡಬೇಕು. ಅದು ಯಾವುದೇ ಪಕ್ಷದಲ್ಲಿರಲಿ, ನಿಮ್ಮ ಮನೆ ಆಸ್ತಿ ಅಲ್ಲ. ಪ್ರತಿಯೊಬ್ಬರು ಕೂಡ ಅದು ಹಂಚಿಕೆ ಆಗಬೇಕು ರಾಜಕಾರಣ ಅಂತಕ್ಕಂಥದ್ದು. ನಾನು, ನಮ್ಮ ಅಪ್ಪ, ನಾನು, ನನ್ನ ಮರಿ ಮಗ ಏನು ನಿಮಗೆ ಗುಲಾಮ್ರ ನಾವು? ಇದೇನು ರಾಜಪ್ರಭುತ್ವನ? ಇದು ಪ್ರಜಾಪ್ರಭುತ್ವ ಅಲ್ವಾ? ಇದು ಕುಟುಂಬ ಪ್ರಭುತ್ವನ? ಇದು ಇದನ್ನು ನಾವು ಧಿಕ್ಕರಿಸ್ತೀವಿ. ಯಾರೇ ನಮ್ಗೆ ಇಷ್ಟವಾದ್ರೂ ಪರವಾಗಿಲ್ಲ. ನನಗೆ ಯಾರೇ ಹೇಳಿದ್ದೀವಿ, ನಾವು ಯಾರು ಕೂಡ ಸ್ಲೇವರಿಗಳೆಲ್ಲ. ಅಧಿಕಾರಕ್ಕಾಗಿ ಯಾರ ಮನೆ ಬಾಗ್ಲಿಗೂ ಕೂಡ ಹೋಗೋದಿಲ್ಲ. ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ. ಯಾವ ಪಕ್ಷದಲ್ಲಿರ್ತೀವಿ ಆ ಪಕ್ಷಕ್ಕೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿ. ದ್ರೋಹ ಮಾಡ್ತಕ್ಕಂಥವ್ರಲ್ಲ. ಅದರಲ್ಲಿ ಸಮಪಾಲು ಕೇಳ್ತೀವಿ ಹೊರತು ಚಮಚಾಗಿರಿ ಮಾಡ್ಕೊಂಡು ಸಮಪಾಲು ಕೇಳ್ತಕ್ಕಂಥ ಜನ ನಾವಲ್ಲ. ಹಾಗಾಗಿ ಬಂಧುಗಳೇ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಮೀಸಲಾತಿ ಅಂತಕ್ಕಂಥದ್ದಾಗಬೇಕು. ಯಾವ ಜನ ಅದನ್ನು ಅನುಭವಿಸಿಲ್ಲ ಅವ್ರಿಗೆ ಪ್ರಾತಿನಿಧ್ಯವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ಬೇಕು. ಮತ್ತು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾರು ಆಸೆಗೆ ಅಮಿಷಕ್ಕೆ ಯಾವ ಕೇಂದ್ರ ಸರ್ಕಾರ ನಮ್ಗೆ ಆಶ್ವಾಸನೆಯನ್ನು ಕೊಡ್ತಾ ಇದೆ ಅದು ಯಾವುದು ಕೂಡ 10 ವರ್ಷದಲ್ಲಿ ಆಗಿಲ್ಲ. ಈಗ ನಮ್ಗೆ ಆಸೆ ತೋರಿಸ್ತಾ ಇದ್ದಾರೆ. ಎಲ್ಲ ಕೇಂದ್ರ ಕಚೇರಿಗಳು, ರೈಲ್ವೆ ಸ್ಟೇಷನ್ಗಳು, ರಸ್ತೆಗಳು ಬೇಡದಿದ್ದವು, ಬೇಕಾಗದಿದ್ದವು, ಕೆಲಸ ಆಗದೇ ಇರತಕ್ಕಂಥವೆಲ್ಲವೂ ಕೂಡ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಉದ್ಘಾಟನೆ ಏನಪ್ಪ ಅಂತ ಹೇಳಿದ್ರೆ ಚುನಾವಣೆ ಹತ್ರಕ್ಕೆ ಬಂತು ಗಿಮಿಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಗಿಮಿಕ್ ಕಾರ್ಯಕ್ರಮಗಳನ್ನ ರದ್ದುಪಡಿಸಬೇಕು. ಚುನಾವಣೆ ಆಗಬೇಕು. ಮತದಾರರು ಪ್ರಾಮಾಣಿಕವಾಗಿ ಯಾರು ನಿಮ್ಮ ಪರ ನಿಂತಿದ್ದಾರೆ, ಶೋಷಿತರ ಪರ ಕೆಲಸ ಮಾಡ್ತಾರೆ, ದಮನಿತರ ಪರ ಯಾರು ಕೆಲಸ ಮಾಡ್ತಾಯಿದೆ ಅಂಥ ಪಕ್ಷಕ್ಕೆ ನೀವು ಓಟ್ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ